ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಮಾತಾಡಕ್ ಹೋಗ್ತಿರೋ ವಿಷಯ ಗಟ್ ಹೆಲ್ತ್, ನಮ್ಮ ಕರುಳಿನ ಆರೋಗ್ಯ. ನಮ್ಮ ಕರುಳಿನ ಆರೋಗ್ಯದಿಂದ ಕೇವಲ ನಮ್ಮ ಗ್ಯಾಸ್ಟ್ರೈಟಿಸ್ ಆಗಿರ್ಲಿ, IBS ಆಗಿರ್ಲಿ, ಕಾನ್ಸ್ಟಿಪೇಷನ್ ಆಗಿರ್ಲಿ, ಅಜೀರ್ಣ ಆಗಿರ್ಲಿ, ಹೊಟ್ಟೆ ಸಂಬಂಧಿ ಪ್ರಾಬ್ಲಮ್ ಅಲ್ಲ. ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ಗಳಿರ್ಬೋದು, ಕ್ಯಾನ್ಸರ್ನಂತ ಮಾರಕ ಕಾಯಿಲೆನೇ ಇರ್ಬೋದು, ಇಮ್ಯುನಿಟಿ ಸಿಸ್ಟಮ್ನ ಉಲ್ಟಾ ಸೀದಾ ಆಗ್ಬಿಟ್ಟು ಆಗುವಂತ ಆಟೋ ಇಮ್ಯೂನ್ ಡಿಸಾರ್ಡರ್ಗಳಿರ್ಬೋದು, ಅಥವಾ ನಮಗೆ ಪದೇ ಪದೇ ಬರುವಂತ ಅಲರ್ಜಿಗಳು, ಕೆಮ್ಮು, ಕಫ, ನೀತ, ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿಗಳು ಕೂಡ ಅವಾಯ್ಡ್ ಆಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇತ್ತೀಚೆಗೆ ವಿಜ್ಞಾನಿಕರು, ಸಂಶೋಧಕರು ಏನ್ ಪ್ರೂವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಒಂದು ಮೂಲ ಸ್ಥಾನ, ಎಲ್ಲಾ ಕಾಯಿಲೆಗಳಿಗೂ ಮೂಲ ಸ್ಥಾನ ನಮ್ಮ ಹೊಟ್ಟೆನೆ. ಸರ್ವೇ ರೋಗ ಮಲಾವಶಃ ಲಂಘನಂ ಪರಮೌಷಧಂ ಅಂತ ನಾವು 5,000 ವರ್ಷ ಮುಂಚೆ ಏನ್ ನಮ್ಮ ಶಾಸ್ತ್ರಜ್ಞರು ಅಥವಾ ನಮ್ಮ ಋಷಿ ಮುನಿಗಳು ಏನ್ ಬರೆದಿದ್ರು, ಅದನ್ನ ಇತ್ತೀಚೆಗೆ ವಿದೇಶಿ ಸಂಶೋಧಕರು ಅದನ್ನ ಇವಾಗ ನಮಗೆ ಉಣಬಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ, ನಮ್ಮ ಕರುಳಿನ ಆರೋಗ್ಯ, ನಮ್ಮ ಹೊಟ್ಟೆಯ ಆರೋಗ್ಯ ಸರಿಯಾಗಿದ್ರೆ ನಾವು ಯಾವ ಕಾಯಿಲೆಯಿಂದ ಬೇಕಾದ್ರೆ ಮುಕ್ತಿ ಹೊಂದಬಹುದು. ಹಾಗಾಗಿ ನಮ್ಮ ಕರುಳಿನ ಆರೋಗ್ಯವನ್ನ ನಿರ್ಧರಿಸುವಂತ, ಬೂಸ್ಟ್ ಮಾಡುವಂತ 5 ಸೂಪರ್ ಫುಡ್ಸ್ಗಳು ಯಾವ್ಯಾವುದು, ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಮೊದಲಿಗೆ ಬಹಳ ಇಂಪಾರ್ಟೆಂಟ್, ಕರ್ಡ್ಸ್ ಅಥವಾ ಮೊಸರು. ಮೊಸರು ನಿಮಗೆಲ್ಲ ಗೊತ್ತಿರಂಗೆ ಒಂದು ರಿಚ್ ಸೋರ್ಸ್ ಆಫ್ ಪ್ರೋಬಯೋಟಿಕ್. ಪ್ರೋಬಯೋಟಿಕ್ ಅಂದ್ರೆ ಲೈವ್ ಸೂಕ್ಷ್ಮಾಣು ಜೀವಿಗಳೇನೆ. ಒಂದು ಹಾಲು ಮೊಸರು ಆಗ್ಬೇಕು ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು, ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಆ ಹಾಲಿನ ಮೇಲೆ ಕೆಲಸ ಮಾಡ್ಬಿಟ್ಟು ಅದು ಮೊಸರಾಗಿ ಪರಿವರ್ತನೆ ಮಾಡುತ್ತೆ. ಸೊ ಆ ಒಂದು ಮೊಸರಿನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹಕ್ಕೆ ಒಗ್ಗುವಂತ ಹೆಲ್ತಿ ಗಟ್ ಬ್ಯಾಕ್ಟೀರಿಯಾ, ಅಂದ್ರೆ ಗುಡ್ ಮೈಕ್ರೋಬಯೋಮ್. ಇಟ್ಸ್ ಕಾಲ್ಡ್ ಪ್ರೋಬಯೋಟಿಕ್. ಪ್ರಿಬಯೋಟಿಕ್ ಅಂತ ಹೇಳಿದ್ರೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ಆದ್ರೆ ಈ ಮೊಸರು ಇಟ್ ಸೆಲ್ಫ್ ಇಸ್ ಎ ಪ್ರೋಬಯೋಟಿಕ್. ಅಂದ್ರೆ ಅದರಲ್ಲಿ ಒಳ್ಳೆಯ ಲ್ಯಾಕ್ಟೋಬೆಸಿಲಿಸ್, ಬಿಫಿಡೋಬ್ಯಾಕ್ಟೀರಿಯಂ ಮುಂತಾದ ಸ್ಟ್ರೈನ್ಗಳನ್ನ ಹೆಚ್ಚಾಗಿ ಹೇರಳವಾಗಿರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಅಗತ್ಯ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಈ ಮೊಸರಿಂದ ಸಿಗ್ತಾ ಹೋಗುತ್ತೆ. ಈ ನೋಡಿ, ಈ ಸೂಕ್ಷ್ಮಾಣು ಜೀವಿಗಳ ಕೆಲಸ ಏನು ಅಂತ ಹೇಳಿದ್ರೆ, ನಾವು ತಿಂದಂತ ಆಹಾರದಲ್ಲಿ ಇರುವಂತ ಪ್ರತಿಯೊಂದು ಅಂಶವನ್ನು ಕೂಡ ಸರಿಯಾಗಿ ಜೀರ್ಣ ಮಾಡ್ಬಿಟ್ಟು ಅದನ್ನ ಸರಿಯಾದ ಒಂದು ಚಲನೆಯೊಂದಿಗೆ, ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಒಂದಿಗೆ ನಮ್ಮ ದೇಹದಿಂದ ಮಲವಾಗಿ ತ್ಯಾಜ್ಯ ವಸ್ತುವಾಗಿ ಹೊರಗಡೆ ಆಗೋ ತನಕ ಕೆಲಸ ಮಾಡೋದು ಈ ಸೂಕ್ಷ್ಮಾಣು ಜೀವಿಗಳೇನೆ. ತಿನ್ನೋದು ಮಾತ್ರ ನಮ್ಮ ಕೆಲಸ, ಬಾಕಿ ಎಲ್ಲ ಕೆಲಸ ಈ ನಮ್ಮ ಕಣ್ಣಿಗೆ ಕಾಣದ ಮಿತ್ರರಾದಂತ ಈ ಸೂಕ್ಷ್ಮಾಣು ಜೀವಿಗಳೇನೆ. ಹಾಗಾಗಿ ಈ ಒಂದು ಕರ್ಡ್ಸ್ ನೀವು ಪ್ರತಿ ಸಲ ತಿಂತಾ ಇದ್ರೆ ನೀವು ಅಂದ್ಕೊಳ್ಳಿ, ನೀವು ನಿಮಗೋಸ್ಕರ ತಿಂತಾ ಇಲ್ಲ, ನಿಮ್ಮ ಕಣ್ಣಿಗೆ ಕಾಣದ ಮಿತ್ರರಿಗೆ ಆಹಾರನ ಒದಗಿಸ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಒಂದು ಈ ಮಿತ್ರರನ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಕರುಳಿನ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಎರಡನೇದಾಗಿ, ಈ ಸೂಕ್ಷ್ಮಾಣು ಜೀವಿಗಳಿಗೆ ಮತ್ತು ಈ ಕರುಳಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರೋದು ಅಂತ ಹೇಳಿದ್ರೆ ಫೈಬರ್. ಇಟ್ಸ್ ಎ ಪ್ರಿಬಯೋಟಿಕ್. ಅದರಲ್ಲೂ ಕೂಡ ಫೈಬರ್ ನಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ, 2 ತರ ಫೈಬರ್ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್, ಒಂದು ಇನ್ಸಾಲ್ಯುಬಲ್ ಫೈಬರ್. ಇನ್ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಕರಗದಲೇ ಇರುವಂತ ನಾರಿನ ಅಂಶ. ಈ ನಾರಿನ ಅಂಶದಲ್ಲಿ 2 ತರ, ಸಾಲ್ಯುಬಲ್, ಇನ್ಸಾಲ್ಯುಬಲ್. ಒಂದು ಕರಗುವಂಥದ್ದು, ಒಂದು ಕರಗದಲೇ ಇರುವಂಥದ್ದು. ಈ ಕರಗದಲೇ ಇರುವಂಥದ್ದು ಈ ಧಾನ್ಯಗಳಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಅದು ನಮ್ಮ ಕರುಳಿನ ಆರೋಗ್ಯಕ್ಕೆಲ್ಲ ಕೇವಲ ಮಲದ ಗಾತ್ರವನ್ನ ಜಾಸ್ತಿ ಮಾಡ್ಲಿಕ್ಕೆ ಮಾತ್ರ ಸಹಾಯ ಮಾಡುತ್ತೆ. ಆದ್ರೆ ಈ ನೀರಿನಲ್ಲಿ ಕರಗುವಂತ ಮತ್ತು ಕೊಳೆಯುವಂತ ನಾರಿನಾಂಶ ಇರುವಂತಹ ಆಹಾರಗಳು ಅಂತ ಹೇಳಿದ್ರೆ ಈ ತರಕಾರಿಗಳು, ಅದರಲ್ಲೂ ಎಸ್ಪೆಷಲಿ ಲೋಳೆ ಇರುವಂತ ತರಕಾರಿಗಳು, ಈ ಬೂದುಗುಂಬಳಕಾಯಿ ಇರ್ಬೋದು, ಈ ಬೆಂಡೆಕಾಯಿ ಇರ್ಬೋದು, ಇದರಲ್ಲೆಲ್ಲ ಹೇರಳವಾಗಿ ನಿಮಗೆ ಈ ಒಂದು ಅಂಶ ಇರುತ್ತೆ. ಯಾವುದು? ಈ ಸಾಲ್ಯುಬಲ್ ಫೈಬರ್ನ ಅಂಶ. ಈ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಒದಗಿಸೋದ್ರಿಂದ ನಮ್ಮ ಸೂಕ್ಷ್ಮಾಣುಗಳು ಜಾಸ್ತಿ ಆಗ್ಬಿಟ್ಟು ಸಾವಿರಾರು ಕೆಮಿಕಲ್ಗಳು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೇಕಾಗಿರುವಂತ ಸುಮಾರು, ಲೈಕ್ ಬ್ರೈನ್ ಹಾರ್ಮೋನ್ ಫಾರ್ ಎಕ್ಸಾಂಪಲ್ ಸೆರೋಟೋನಿನ್ ಇರ್ಬೋದು, ಸುಮಾರು ತರ ಹಾರ್ಮೋನ್ಗಳನ್ನ ಉತ್ಪಾದನೆಯಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಅದು ಆಕ್ಟ್ ಆಗೋದು ಬೇರೆ ಎಲ್ಲೋ, ಆದ್ರೆ ಉತ್ಪಾದನೆ ಆಗೋದು ಗಟ್ನಲ್ಲಿ. ಇವನ್ ನೋಡಿ, ತುಂಬಾ ಡಿಪ್ರೆಷನ್, ಆಂಗ್ಸೈಟಿ, ಇಂಥವೆಲ್ಲ ಮಾನಸಿಕ ಉದ್ವೇಗ, ಕಿರಿಕಿರಿ ಇಂಥವೆಲ್ಲ ಉಂಟಾಗ್ತಿರುತ್ತೆ. ಎಲ್ಲ ಚೆನ್ನಾಗಿರ್ತವೆ, ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರೆ ಹೊಟ್ಟೆಯ ಬ್ಯಾಕ್ಟೀರಿಯಾಗಳು ಸರಿ ಇಲ್ಲ ಅಂತ ಅರ್ಥ. ಸೊ ಆ ಬ್ಯಾಕ್ಟೀರಿಯಾಗಳು ಸರಿಯಾದ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡಿದ್ರೆ ಮಾನಸಿಕವಾಗಿ ಕೂಡ ನಾವು ಸಶಕ್ತವಾಗಿ, ನಾವು ಸದೃಢವಾಗಿ ಇರ್ತೀವಿ. ಮೂರನೇದಾಗಿ ಆಪಲ್ಸ್ ಅಥವಾ ಸೇಬು. ಅನ್ ಆಪಲ್ ಪರ್ ಡೇ ಕೀಪ್ಸ್ ಅಸ್ ಅವೇ. ನಮ್ಮಂತ ಡಾಕ್ಟರ್ಗಳನ್ನ ದೂರ ಇಡಬಹುದು ಅಂತ ಹಿಂದೆನೆ ಹೇಳಿದಾರೆ. ಆಕ್ಚುಲಿ ಅದೇ ರೀತಿ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಕೂಡ ಒಳ್ಳೆ ಒಂದು ಪ್ರಿಬಯೋಟಿಕ್. ಪೆಕ್ಟಿನ್ ಅಂತ ಒಂದು ಅಂಶ ಇರುತ್ತೆ ಆಪಲ್ ನಲ್ಲಿ. ಆ ಆಪಲ್ ನಲ್ಲಿ ಇರುವಂತ ಈ ಪೆಕ್ಟಿನ್ ಅಂಶ ಗಟ್ ಬ್ಯಾಕ್ಟೀರಿಯಾ ಆಹಾರ ಒಂದೇ ಅಲ್ಲದೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ನಮ್ಮ ಕರುಳಿಗೆ ಬೇಕಾಗಿರುವಂತ ಈ ತ್ಯಾಜ್ಯ ವಸ್ತುಗಳನ್ನ ತೆಗೆದು ಹಾಕ್ಲಿಕ್ಕೆ ಅದನ್ನ ಅಂದ್ರೆ ಅಂಟ್ಕೊಂಡಿರುತ್ತೆ. ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಂಟ್ಕೊಂಡಿರುತ್ತಲ್ಲ, ಅದೇ ರೀತಿ ನಮ್ಮ ಕರುಳಿನ ಭಾಗದಲ್ಲೂ ಕೂಡ ಸುಮಾರು ತ್ಯಾಜ್ಯ ವಸ್ತುಗಳು, ಟಾಕ್ಸಿನ್ಸ್ಗಳು ಅಂಟ್ಕೊಂಡಿರುತ್ತೆ. ವಾಲ್ಸ್ ಆಫ್ ದ ಇಂಟೆಸ್ಟೈನ್ಸ್ ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಈ ಫೈಬರ್ ಮತ್ತೆ ಈ ಪೆಕ್ಟಿನ್ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ಹಾಗಾಗಿ ನೀವು ರೆಗ್ಯುಲರ್ ಆಗಿ ಆಪಲ್ ನ ಕನ್ಸಂಪ್ಷನ್ ಮಾಡೋದ್ರಿಂದ ಹೊಟ್ಟೆ ಸಂಬಂಧಿ ಈ ತರ ಪ್ರಾಬ್ಲಮ್ಗಳನ್ನ ದೂರ ಮಾಡ್ಕೋಬಹುದು. 4ನೇದಾಗಿ ಮತ್ತು ಬಹಳ ಮುಖ್ಯವಾಗಿ ಒಂದು ಫುಡ್ ಅಂತ ಹೇಳಿದ್ರೆ ನಟ್ಸ್ ಅಂಡ್ ಸೀಡ್ಸ್.
ನಟ್ಸ್ ಅಂತ ಹೇಳಿದ್ರೆ ಈ ಒಂದು ಬಾದಾಮಿ ಇರ್ಬೋದು, ಗೇರ್ ಬೀಜ ಇರ್ಬೋದು, ಪಿಸ್ತಾ ಇರ್ಬೋದು, ಈ ತರದ ವಾಲ್ನಟ್ಸ್ ಇರ್ಬೋದು, ಇವೆಲ್ಲ ನಟ್ಸ್. ಸೀಡ್ಸ್ ಅಂತ ಹೇಳಿದ್ರೆ ಈ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಸಬ್ಚಾ ಸೀಡ್ಸ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್ ಇರ್ಬೋದು. ಈ ತರ ಎಲ್ಲ ಈ ನಟ್ಸ್ ಗಳು ಮತ್ತು ಸೀಡ್ಸ್ ಗಳು ಕೂಡ ರಿಚ್ ಇನ್ ಸಾಲ್ಯುಬಲ್ ಫೈಬರ್. ಇದನ್ನ ನೆನೆ ಹಾಕಿ ತಿಂತಾ ಬರೋದ್ರಿಂದ ಕೂಡ ನಮ್ಮ ಕರುಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇದರಲ್ಲಿ ಇರುವಂತ ಕೆಲವು ಅತ್ಯವಶ್ಯಕ ವೈಟಮಿನ್ಸ್ ಗಳು, ಮಿನರಲ್ಸ್ ಗಳು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಹೋಗ್ಬಿಟ್ಟು ಆ ಜಾಗದ ಒಂದು ಬಲವನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿರುತ್ತೆ. ಜೊತೆಗೆ ಒಂದು ಒಳ್ಳೆಯ ಫೈಬರ್ ಇರೋದ್ರಿಂದ ನಮ್ಮ ಮಲದ ಒಂದು ಸರಿಯಾದ ಸಂವಹನೆ ಆಗುತ್ತೆ. ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಸರಿಯಾಗಿ ಮೂವ್ಮೆಂಟ್ ಆಗಬೇಕು, ನಮ್ಮ ಒಂದು ಕಂಪನ ಉಂಟಾಗಬೇಕು ನಮ್ಮ ಕರುಳಿನಲ್ಲಿ. ಅವಾಗಲೇ ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಹೋಗೋದು. ಈ ಕಂಪನ ಜಾಸ್ತಿ ಆದ್ರೆ ಲೂಸ್ ಮೋಷನ್ ಆಗುತ್ತೆ, ಕಡಿಮೆ ಆದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಏರ್ಪೇರ್ ಆದ್ರೆ IBS ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ಸ್ ನಿಂದ ಎಲ್ಲ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ ಈ ನಟ್ಸ್ ಅಂಡ್ ಸೀಡ್ಸ್ ಬಹಳ ಮುಖ್ಯ. 5ನೇದಾಗಿ ಒಂದು ಸೂಪರ್ ಫುಡ್ ಅಂತ ಹೇಳಿದ್ರೆ ಜಿಂಜರ್ ಅಥವಾ ಶುಂಠಿ. ಶುಂಠಿ ಪ್ರತಿಯೊಬ್ಬರಿಗೂ ಗೊತ್ತಿರಂಗೆ ಒಳ್ಳೆ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಇದು ರಿಲೈಸ್ ಮಾಡುತ್ತೆ. ನಾವು ತಿಂದಂತ ಆಹಾರದಲ್ಲಿರುವಂತ ಕೊಬ್ಬಿನ ಅಂಶ, ಪ್ರೋಟೀನ್ ಅಂಶ ಮತ್ತು ಕಾರ್ಬೋಹೈಡ್ರೇಟ್ ಅಂಶನ ಸರಿಯಾಗಿ ಜೀರ್ಣ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ, ದೈನಂದಿನ ಚಟುವಟಿಕೆಗಳಲ್ಲಿ ಈ ಒಂದು ಜಿಂಜರ್ ಅಂಶ ಇರಲೇಬೇಕು. ಹಾಗಾಗಿ ಈ ಜಿಂಜರ್ ಟೀಯನ್ನ ಮಾಡ್ಕೊಂಡು, ಕುದಿಸ್ಕೊಂಡು ಟೀನ ಮಾಡ್ಕೊಂಡು ಕುಡಿಯುವಂಥದ್ದು ಒಂದು ಉಪಾಯ. ಆದ್ರೆ ನಾರ್ಮಲ್ ಆಗಿ ನೀವು ಚಟ್ನಿಯಲ್ಲಿ, ಸಲಾಡ್ ನಲ್ಲಿ, ಪಲ್ಯದಲ್ಲಿ, ನಿಮ್ಮ ಸಾಂಬಾರ್ನಲ್ಲಿ ಈ ಶುಂಠಿಯನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗುತ್ತೆ, ಪಾಚಕ ಕ್ರಿಯೆ ಚೆನ್ನಾಗುತ್ತೆ, ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಜೊತೆಗೆ ಈ ನಮ್ಮ ಗಟ್ ನಲ್ಲಿ ಇರುವಂತ ತ್ಯಾಜ್ಯ ವಸ್ತುಗಳನ್ನ, ಕ್ಲೀನ್ ಆದ ಮೂವ್ಮೆಂಟ್ ಅನ್ನು ತಗೊಂಡ್ಬಿಟ್ಟು ಕ್ಲಿಯರ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಹಾಗಾಗಿ ಮೊಸರು, ನಟ್ಸ್ ಮತ್ತೆ ಸೀಡ್ಸ್, ಒಳ್ಳೆ ನಾರಿನಾಂಶ ಇರುವಂತ ತರಕಾರಿಗಳು, ಸೇಬಿನ ಹಣ್ಣು ಮತ್ತು ಈ ಒಂದು ಜಿಂಜರ್ ಅಥವಾ ಶುಂಠಿ, ಈ 5 ಸೂಪರ್ ಫುಡ್ಸ್ ಗಳು ನಮ್ಮ ಮಾನವನ ಕರುಳಿಗೆ ಅತ್ಯವಶ್ಯಕವಾಗಿರುವಂತಹ 5 ಆಹಾರಗಳು. ಪ್ರತಿನಿತ್ಯ ಇದು ನಿಮ್ಮ ಡಯಟ್ ನಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಗಟ್ನ ಚೆನ್ನಾಗಿಡಿ, ರೋಗಗಳಿಂದ ದೂರವಾಗಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.